ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ರವೆ ಉಂಡೆ ಮಾಡ್ತಾ ಇದ್ದೀನಿ. ಬನ್ನಿ ರವೆ ಉಂಡೆ ಮಾಡೋದು ತೋರಿಸ್ತೀನಿ. ಗ್ಯಾಸ್ ಆನ್ ಮಾಡಿ ಪ್ಯಾನ್ ಇಡ್ತಾ ಇದ್ದೀನಿ. ಅದಕ್ಕೆ ಇವಾಗ ತುಪ್ಪ ಹಾಕೊಳ್ಳೋಣ. 2 ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪ ಎಲ್ಲ ಚೆನ್ನಾಗಿ ಕರಗಿದೆ. ಗೋಡಂಬಿ ದ್ರಾಕ್ಷಿ ಹಾಕ್ತಾ ಇದ್ದೀನಿ. ಎಣ್ಣೆಲ್ಲ ಚೆನ್ನಾಗಿ ಫ್ರೈ ಆಗಲಿ. ಈಗ 1 ಬಟ್ಲು ರವೆ ಹಾಕ್ತಾ ಇದ್ದೀನಿ. ಅದನ್ನು ಆ ತುಪ್ಪದಲ್ಲೇ ಹುರ್ಕೋಬೇಕು. ಇದನ್ನ ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೋಬೇಕು. ಕಪ್ಪಾಗಬಾರ್ದು, ಕಲರ್ ಚೇಂಜ್ ಆಗ್ಬೇಕಷ್ಟೇ. ಕಪ್ಪಾಗ್ಲಿಲ್ದಂಗೆ ನೋಡ್ಕೋಬೇಕಷ್ಟೇ. ಕಲರ್ ಒಂದು ಚೇಂಜ್ ಆಗಬೇಕು. ತುಂಬ ಚೆನ್ನಾಗಿ ಬರುತ್ತೆ. ಮನೆಯಲ್ಲೇ ಮಾಡ್ಕೋಬೋದು. ನೋಡಿ, ತುಪ್ಪನೂ ರವೆ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ. ಈ ಥರ ಮಿಕ್ಸ್ ಆಗಬೇಕು, ಅವಾಗ ಚೆನ್ನಾಗಿ ಬರುತ್ತೆ. ನೋಡಿ, ಇಷ್ಟು ಹುರ್ಕೊಂಡ್ರೆ ಸಾಕು, ಸೀದಬಾರ್ದು. ಕಲರ್ ಒಂಚೂರು ಚೇಂಜ್ ಆಗಿಬಿಟ್ರೆ ಸಾಕು ತುಪ್ಪದಲ್ಲಿ. ಇದಕ್ಕೆ ರವೆ ತೊಗೊಂಡಿದ್ನಲ್ಲ, ಅದೇ ಬಟ್ಲಲ್ಲಿ 1 ಬಟ್ಲು ಕೊಬ್ಬರಿ ಹಾಕ್ತೀನಿ. ರವೆ ತೊಗೊಂಡಿದ್ನಲ್ಲ ಅದೇ ಬಟ್ಲಲ್ಲಿ 1 ಬಟ್ಲು ಒಣ ಕೊಬ್ಬರಿ ತೊಗೊಂಡಿದ್ದೀನಿ. ಕ್ಲೀನಾಗಿ ತುರಿದಿಟ್ಟಿದ್ದೀನಿ. ಕೊಬ್ಬರಿನೂ ಅದರಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ರವೆ ಮತ್ತು ಕೊಬ್ಬರಿ, ತುಪ್ಪ 3 ಚೆನ್ನಾಗಿ ಮಿಕ್ಸ್ ಆಗಬೇಕು. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಒಣ ಕೊಬ್ಬರಿನೇ ಹಾಕಬೇಕು, ಹಸಿ ಕೊಬ್ಬರಿ ಹಾಕ್ಬಾರ್ದು. ಅದಕ್ಕಿಂತ ಏಲಕ್ಕಿ ಪುಡಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಆಗಿದೆ. ಇದಕ್ಕೆ ಸಕ್ಕರೆ ಹಾಕ್ತಾ ಇದ್ದೀನಿ. ರವೆ ತೊಗೊಂಡಿದ್ನಲ್ಲ ಅದೇ ಬಟ್ಲಲ್ಲಿ 1 ಬಟ್ಲು ಸಕ್ಕರೆ ಹಾಕ್ತಾ ಇದ್ದೀನಿ. ಅದನ್ನು ಅದರಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ರವೆ, ಸಕ್ಕರೆ, ಕೊಬ್ಬರಿ 3 ಮಿಕ್ಸ್ ಆಗಬೇಕು. ಹಾಕ್ತಾ ಇದ್ದೀನಿ. ಕಾದಿ ಆರಿರ್ಬೇಕು, ಸ್ವಲ್ಪ ಉಗುರು ಬೆಚ್ಚಗಿದ್ರೆ ಸಾಕು. ಹಾಲು ಹಾಕಿರೋದನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ. ಒಂದು ಸ್ವಲ್ಪ ಸಣ್ಣ ಉರಿಯಲ್ಲೇ ಒಂದು ಸ್ವಲ್ಪ ಮುಚ್ಚಿಡ್ತೀನಿ. 5 ನಿಮಿಷ ಬಿಟ್ಟು ಉಂಡೆ ಕಟ್ಟೋಣಂತೆ. ಸಾಕಿಷ್ಟಾದರೆ ಉಂಡೆ ಕಟ್ಟೋದು. ಸ್ವಲ್ಪ ಹಿಂಗೆ ತುಪ್ಪನ ಕೈಗೆ ಹಚ್ಕೋಬೇಕು. ನಮಗೆ ಯಾವ ಶೇಪ್ ಬೇಕೋ ಸ್ವಲ್ಪ ಬಿಸಿ ಇದ್ದಂಗೆ ಕಟ್ಟಬೇಕು. ಯಾವ ಶೇಪಿಗೆ ಬೇಕು ಆ ಶೇಪಿಗೆ ನಮಗೆ ಉಂಡೆ ಎಷ್ಟಪ್ಪ ಬೇಕು ಅಷ್ಟಪ್ಪ ಕಟ್ಕೋಬೇಕು. ಬಿಸಿ ಬೇರೆ ಐತಿ, ಬಿಸಿ ಇದ್ದಾಗೆ ಕಟ್ಟಬೇಕು. ಗಟ್ಟಿ ಆಗ್ಬಿಡ್ತಂದ್ರೆ ಕಟ್ಟಕ್ಕೆ ಬರಲ್ಲ. ನೋಡಿ ಫ್ರೆಂಡ್ಸ್, ರವೆ ಉಂಡೆ ರೆಡಿ ಆಯಿತು. ಸಿಂಪಲಾಗಿ ಮನೆಯಲ್ಲೇ ಮಾಡ್ಕೋಬೋದು. 3 ವಸ್ತು ಇದ್ದರೆ ಸಾಕು, ಆರಾಮಾಗಿ ಮಾಡ್ಕೋಬೋದು. ಎಷ್ಟು ಚೆನ್ನಾಗಿ ಸ್ಮೂತಾಗಿ ಬಂದಿದೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿರಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್.